ಇನ್ನು ಇದೇ ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ. ಫೇಲ್ಯೂರ್ ಆದಾಗಲೆಲ್ಲ ಸಿದ್ದರಾಮಯ್ಯ ಜಾತಿ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಬಿಜೆಪಿ ಇದೊಂದು ಎಡವಟ್ಟಿನ ಸರ್ಕಾರ ಅಂತಲೂ ಕೂಡ ಬೆಂಕಿ ಉಗುಳ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ಜಾತಿ ಫೈಟ್. ಜಾತಿ ಒಡೆಯೋ ಹುನ್ನಾರ ಎಂದ ಪ್ರತಾಪ್ ಸಿಂಹ, ಷಡ್ಯಂತ್ರ ಪ್ರಚಾರ ಎಂದು ಡಿಸಿಎಂ ಡಿಕೆ ಕೌಂಟರ್. ಜಾತಿ ಗೊಂದಲ ಬಿಜೆಪಿಗೆ ಅಸ್ತ್ರವಾಗಿದೆ. ಸರ್ಕಾರದ ನಡೆಯನ್ನೇ ಪ್ರಶ್ನಿಸಿ ಬಿಜೆಪಿ ಬೆಂಕಿ ಉಗುಳ್ತಿದೆ. ಇದೊಂದು ಎಡವಟ್ಟು ಸರ್ಕಾರ. ಜಾತಿ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಸಮರ ಸಾರಿದ್ದಾರೆ. ಜಾತಿಯನ್ನ ಬಿಡಿಬಿಡಿಯಾಗಿ ಒಡೆದು ಕ್ರಿಶ್ಚಿಯನ್ ಮುಸಲ್ಮಾನರು ಹೆಚ್ಚಿದ್ದಾರೆ ಅಂತ ತೋರಿಸೋ ಹುನ್ನಾರ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ, ರಾಜಕೀಯ ಮಾಡಬೇಡಿ ಅಂದ್ರು. ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಸ್ಟ್ಗಳಿದಾವೆ, ಅವ್ರನ್ನೆಲ್ಲರನ್ನೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿಬಿಡಿಯಾಗಿ ಒಡೆದು ಇವರು ಇಡಿಯಾಗಿ ಮುಸಲ್ಮಾನರನ್ನ, ಕ್ರೈಸ್ತರನ್ನ, ತಮಗೆ ಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂತ ಒಂದು ತಂತ್ರ ಆಗಿದೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಇದೊಂದು ಎಡವಟ್ಟಿನ ಸರ್ಕಾರ ಅಂತ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಸಂತೋಷ್ ಲಾಡ್ ಯಾವ ಗೊಂದಲವೂ ಇಲ್ಲ ಅಂದ್ರು. ನನಗೆ ನಿಜಕ್ಕೂ ಗೊತ್ತಿಲ್ಲದ ವಿಚಾರಗಳನ್ನ ಸ್ಪಷ್ಟ ಮಾಹಿತಿ ಇಲ್ಲದೆ ಕೇಳ್ಪಟ್ಟಿದ್ದೀವಿ, ಮಾಧ್ಯಮದ ಮೂಲಕ ಕೇಳಿದ್ದೀವಿ. ನಿಜವಾಗ ನೋಡೋಣ, ನಿಜವಾಗ್ಲೂ ಆಕ್ಷನ್ಗೆ ಬಂದು ಕಾರ್ಯರೂಪಕ್ಕೆ ಬಂದು ಈ ಗೊಂದಲಗಳನ್ನ ಮನ ಬಂದಂತೆ ನಡ್ಕೊಳ್ತಿರೋಂಥ ಎಡವಟ್ಟಿನ ಸರ್ಕಾರ, ಅಲ್ಲಿ ಕಮಿಷನ್ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ಬರು, ಇನ್ನೊಬ್ಬರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ. ತಲೆಗಿಂತ ಬಾಲ ತಲೆ ನಲ್ಲಾಡಿಸ್ತಿದೆ, ತಲೆ ಬಾಲ ನಲ್ಲಾಡಿಸಿ ಅಂದರೆ ಬಾಲ ಅಲ್ಲಾಡಿಸುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೀತಿರೋದು. ಕಾಂತರಾಜ್ ಸಾಹೇಬ್ರು ವರದಿ ಆದಮೇಲೆ ಕಾಂತರಾಜ್ ವರದಿನ ನಾವು ಇಗ್ನೋರ್ ಮಾಡಕ್ಕೆ ಬರೋದಿಲ್ಲ. ಇಟ್ ಇಸ್ ದೇರ್, ಇಟ್ ಇಸ್ ಬಿನ್ ಆನ್ ಟೇಬಲ್ಡ್. ಸೊ ಇದಾದ್ಮೇಲೆ ಇದನ್ನ ರೆಫರೆನ್ಸ್ ತಗೊಂಡು ಇನ್ನು ಹೆಂಗ್ ಎನ್ಹಾನ್ಸ್ ಮಾಡ್ಬೇಕಂತಕ್ಕಂಥದ್ದು ಈ ಕಮಿಟಿ ಮಾಡ್ತಿದೆ, ನಾಯಕರು ಕಮಿಟಿ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಮಚ್ ಮೋರ್ ಅಡ್ವಾನ್ಸ್ ಇದೆ. ಯಾರು ಅದು ಗುದ್ದಿದ್ರು, ಯಾರೋ ಇದು ಗುದ್ದಿದ್ರು, ಇದು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಸೋಷಿಯಲ್, ಎಕನಾಮಿಕಲ್, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಸರ್ವೆ ಇದು. ನಾವು ಮಾತಾಡ್ತಕ್ಕಂಥ ಜಾತಿ ಗಣಿತ ಅಲ್ಲ. ಇನ್ನು ಸಿದ್ದರಾಮಯ್ಯ ಫೇಲ್ಯೂರ್ ಆದಾಗಲೆಲ್ಲ ಜಾತಿ ಅಸ್ತ್ರ ಬಳಕೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ, ಷಡ್ಯಂತ್ರದ ಪ್ರಚಾರವಾಗ್ತಿದೆ ಅಂದ್ರು. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೇಲ್ಯೂರ್ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಅವರಿಗಿರುವಂತ ಅಸ್ತ್ರ ಜಾತಿ. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದ್ದನ್ನ ಒಡೆಯುವಂಥದ್ದು ಮಾಡಿದ್ರು. ಅದನ್ನ ಕೆಳಗಿನ ತನಕ, ಹಳ್ಳಿಗಳ ತನಕ ಪರ್ಕ್ಯುಲೇಟ್ ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಡಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು, ಅದರ ಜೊತೆಗೆ ಹೊಸದಾಗಿ ಇವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡಗಳ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು? ಯಾಕೆ ಇದನ್ನು ಈ ತರ ಮಾಡ್ತಾ ಇದ್ದೀರಿ ನೀವು? ಜಾತಿ ಗಣತಿ ವಿಚಾರವಾಗಿ ಈಗ ಸರ್ಕಾರದ ಮೇಲೆ ಬಹಳಷ್ಟು ಟೀಕೆಗಳು ಬರ್ತಾ ಇರುವಂತದ್ದು, ಲೋಪಗಳಾಗ್ತಾ ಇದಾವೆ. ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು, ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ.
ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನು ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ. ಸುದರ್ಶನ್ ಅವರು ಕೂಡ ಸರ್ ಈಗ ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಹಿಂದೂ ಸಮಾಜವನ್ನ ಒಡೆದು ಮುಸ್ಲಿಂ ಸಮುದಾಯಕ್ಕೆ ದೇಶವನ್ನ ಕೊಡೋ ಹುನ್ನಾರ ಅಂತ ಶಾಸಕ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ರು. ಅಲ್ರಿ ಅಂತ ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅಂತ, ಕುರುಬ ಕ್ರಿಶ್ಚಿಯನ್ ಅಂತ, ಅಲ್ಲಿದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ. ಇವ್ರನ್ನ ಅದು ಎದರಲ್ಲಿ ಹೊಡಿಬೇಕು? ಹಂಗೆ ಯಾವ ಜಾತಿ ಅದೋ ಅಂದ್ರೆ ಜಗತ್ನಾಗ ಬ್ರಾಹ್ಮಣರು ಕ್ರಿಶ್ಚಿಯನ್ ಅಂತ ಹೋಗಿ ಕಪಾಳಿ ಹೊಡಿಬೇಕು. ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ, ಆಯೋಗದವ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ಒಳಗೆ ನೀವು ಬರೀ ಲಿಂಗಾಯತ ಅಲ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರೆ ಅಂದರೆ ಎಲ್ಲ ಸಮುದಾಯಗಳು ಹೊಡೆದು ಛಿದ್ರ ಮಾಡಿ ಸಾವಿರ ಕೈಯಾಗ ಈ ದೇಶ ಕೊಡ್ಬೇಕು ಅನ್ನೋಂಥ ಸಿದ್ದರಾಮಯ್ಯನಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಸೋನಿಯಾ ಗಾಂಧಿ ಅಂತೂ ಒಂದು ಚರ್ಚದು ಇದು ಆಗ್ಲಿಕ್ಕೆ ಅಡ್ಡಿಲ್ಲ, ಮದರ್ ತೆರೆಸಾ ಇದ್ದಂಗೆ ಅಂಥವ್ರು ಕೂಡಿ ನಮ್ಮ ಧರ್ಮ ಹೊಡಿಲಕ್ಕೆ ಬಂದರೆ ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು. ಫುಲ್ 400 ಕೋಟಿ ರೂಪಾಯಿ ಹಾಳು ಮಾಡ್ಯಾರ ಕರ್ನಾಟಕ. ರಾಮನಗರದಲ್ಲಿ ಮಾಜಿ ಸಭಾಪತಿ ಸುದರ್ಶನ್ ಮಾತನಾಡಿ, ಮೊದಲು ಗೊಂದಲಗಳನ್ನು ಸರಿಪಡಿಸಿ ಸಮೀಕ್ಷೆ ಮಾಡಿ, ಮತಾಂತರ ಆದಾಗ ಹಿಂದೂ ಧರ್ಮ ಅನ್ನೋಕೆ ಆಗಲ್ಲ ಅಂದರು. ಸಮೀಕ್ಷೆನ ಮುಂದೂಡಬೇಕು ಅಂತ ಯಾರು ಹೇಳ್ತಾ ಇಲ್ಲ, ಆದ್ರೆ ಗೊಂದಲಗಳನ್ನ ಸರಿಪಡಿಸಿ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿ. ಸಮೀಕ್ಷೆಯ ಅವಶ್ಯಕತೆ ಇದೆ. ಅದೇನೇ ಹೇಳಿ, ಹೊಸದಾಗಿ ಸಮೀಕ್ಷೆಗೆ ಮುಂದಾಗಿರೋ ಸರ್ಕಾರ ಎಡವಟ್ಟಿಗೆ ಸಿಲುಕಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿರೋದು ದೊಡ್ಡ ದೊಡ್ಡ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, TV9.